Hi friends, like I told you guys, today I will be reviewing the Personal Touch skincare product. So first order ಮಾಡಿದಾಗ ಐಟಮ್ಸ್ ಏನು ಬಂದಿತ್ತು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ಪ್ರಾಡಕ್ಟ್ ರಿವ್ಯೂ ಹಾಕ್ತಾ ಹೋಗ್ತೀನಿ, ಓಕೆನಾ? So yeah, as soon as I opened the package, there was a card with a message from the founders which was like too good. One elegant feeling ittu, like ella white and gold packaging alliತ್ತು. ಪ್ಯಾಕೇಜಿಂಗ್ ವಾಸ್ ಟೂ ಗುಡ್. ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾನೊಂದು ರೀಲ್ಸ್ ನೋಡಬೇಕಾದ್ರೆ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ನನಗೆ ಇಂಟ್ರಡ್ಯೂಸ್ ಆಗಿತ್ತು. ಸೊ ಒಂದೆರಡು ಪ್ರಾಡಕ್ಟ್ ತುಂಬ ಇಂಪ್ರೆಸಿವ್ ಅನ್ನಿಸ್ತು ಅಂತ ಹೇಳಿಬಿಟ್ಟು ನಾನೊಂದೆರಡು ಪ್ರಾಡಕ್ಟ್ನ ಇವಾಗ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಮುಂಚೆನೇ ಆರ್ಡರ್ ಮಾಡಿದ್ದೆ. ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೆ, ನನಗದು ಇಷ್ಟ ಆಗಿತ್ತು. ಸೊ ಅದಕ್ಕೆ ಬೇರೆ ಪ್ರಾಡಕ್ಟ್ಸು ಹೇಗಿರುತ್ತೆ ನೋಡೋಣ ಅಂತ ತರಿಸಿದ್ದು. ಸೊ ಫಸ್ಟ್ ಒಂದು ಬಂದು ಸೆಟಬಾತ್ ಅಂತ. ಸೊ ಇದು ಬಂದು ಒಂದು ಫೇಸ್ ವಾಶ್. ಇಟ್ಸ್ ಲೈಕ್ ಟೂ ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು, ಅಥವಾ ಟೂ ಡ್ರೈ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ಇದು ಹೇಗಿರುತ್ತೆ ಅಂತಂದರೆ ಫೋಮೇ ಬರಲ್ಲ ಗೈಸ್. ಇಟ್ಸ್ ಲೈಕ್ ಟೂ ಸಾಫ್ಟ್ ಫೀಲಿಂಗ್. ಒಂದು ಕ್ರೀಮ್ ಹಚ್ಕೊಂಡು ಮುಖ ತೊಳ್ಕೊಂಡಾಗಿರುತ್ತೆ. ನಿಜವಾಗ್ಲೂ ಅರ್ಥನೇ ಆಗೋಲ್ಲ. ನೀವು ಇದ್ರಲ್ಲಿ ಫಸ್ಟ್ ಟೈಮು ಮುಖ ತೊಳೆದಾಗ ಅಯ್ಯೋ ನನ್ನ ಮುಖನೇ ತೊಳೆದಿಲ್ವೇನೋ, ಇದು ಬೇಡಪ್ಪ ನನಗೆ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಹಾಕೋಣ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಅರ್ಥ ಆಗೋದಕ್ಕೆ ನಮ್ಗೆ ಅಟ್ಲೀಸ್ಟ್ ನಮಗೆ ಒಂದು ವಾರ 15 ದಿನ ಯೂಸ್ ಮಾಡಿದ್ರೇ ನಮ್ಗೆ ಅದರದ್ದು ಟೆಕ್ಸ್ಚರ್ ಆಗಲಿ ಪ್ರಾಡಕ್ಟ್ ಆಗಲಿ ಅರ್ಥ ಆಗೋದು. ಸೊ ಯಾ, ದಿಸ್ ಈಸ್ ಒನ್ ಆಫ್ ದ ಫೇಸ್ ವಾಶ್ ದಟ್ ದೇ ಆರ್ ಸೆಲ್ಲಿಂಗ್. ಇದು ಬಿಟ್ಟರೆ ಮೇಕಪ್ ಮೆಲ್ಟಿಂಗ್ ಶೀಟ್ಸ್ ಅಂತ. ಇದು ಬಂದು ನಾವು ವೆಟ್ ಟಿಶ್ಯೂಸ್ ಯೂಸ್ ಮಾಡ್ತೀವಲ್ಲ ಆ ಥರ, ಬಟ್ ಇಟ್ ಈಸ್ ಇನ್ಫ್ಯೂಸ್ಡ್ ವಿತ್ ಸ್ಕಿನ್ ಕೇರ್. ಸೊ ಇವಾಗ ನೀವು ಎಲ್ಲಾದರೂ ಹೊರಗೆ ಹೋಗಿ ಬರ್ತೀರಾ, ತುಂಬ ಮೇಕಪ್ ಮಾಡ್ತೀರಾ, ವರ್ಕಿಂಗ್ ವುಮೆನ್ ಇರ್ತೀರಾ, ಧೂಳಲ್ಲೆಲ್ಲ ಹೋಗಿರ್ತೀರಾ, ಗಾಡಿಲೆಲ್ಲ ಓಡಾಡ್ಕೊಂಡು ಬಂದಿರ್ತೀರಾ. ಸೊ ಆ ಥರ ಇರೋರಿಗೆ ಇದು ಒಂದು ಸೂಪರ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮನೆಗೆ ಬಂದು ಮುಖ ತೊಳೆಯೋಕ್ಕೆ ಸೋಮಾರಿತನ ಇರೋರು, ಅಥವಾ ಲೈಕ್ ಇಫ್ ಯು ವಾಂಟ್ ಟು ಡೂ ಡಬಲ್ ಕ್ಲೆನ್ಸಿಂಗ್, ಇವಾಗೆಲ್ಲ 2 ಸಲ ಕ್ಲೆನ್ಸ್ ಮಾಡಬೇಕು ಮುಖನ ಅಂತಾರಲ್ಲ, ಆ ಥರ ಇರೋರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಯೂಶ್ವಲಿ ಒಂದು ವೈಪ್ ತೊಗೊಂಡ್ರೆ ಆರಾಮಾಗಿ ಫುಲ್ ಫೇಸ್ನ ಕ್ಲೀನ್ ಮಾಡ್ಬೋದು. ಇಟ್ಸ್ ವೆರಿ ಗುಡ್ ಟು ದೆನ್ ವಾಶ್ ಯುವರ್ ಫೇಸ್ ಆ್ಯಂಡ್ ಸ್ಲೀಪ್, ಬಟ್ ಇನ್ ಕೇಸ್ ಇಫ್ ಯು ಡೋಂಟ್ ವಾಂಟ್ ಟು ಯು ಕ್ಯಾನ್ ಸ್ಟಿಲ್ ಸ್ಲೀಪ್ ಜಸ್ಟ್ ವೈಪಿಂಗ್ ವಿತ್ ದೀಸ್ ವೆಟ್ ವೈಪ್ಸ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಕಿನ್ ಡ್ಯಾಮ್ ಅಂತ. ಇದು ಸೆರಮೈಡ್ ಮತ್ತು ಓಟ್ ಇನ್ಫ್ಯೂಸ್ಡ್ ಆಗಿರೋ ಮಾಯ್ಶ್ಚರೈಸರು. ಸೊ ಇದು ಆಲ್ ಸ್ಕಿನ್ ಟೈಪ್ಸ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಅಡ್ವಾನ್ಸ್ಡ್ ಮಾಯ್ಶ್ಚರೈಸರ್. ಇದು ಬಿಟ್ಟರೆ ಒಂದು ಪ್ಯಾಕ್ ಶಿಫ್ಟ್ ಅನ್ನೋ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಅದು ಏಜಿಂಗ್ ಮೇಲೆ ವರ್ಕ್ ಮಾಡುತ್ತೆ. ಲೈಕ್ ಇಫ್ ಯು ಆರ್ ಲೈಕ್ ಇನ್ ಅರ್ಲಿಯರ್ ಲೈಕ್ 30s ಆರ್ ಸಮಥಿಂಗ್, ದೆನ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದಿಸ್ ಪ್ರಾಡಕ್ಟ್. ಏಜಿಂಗಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಪೆಪ್ಟೈಡ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ವಾಟ್ ಇಸ್ ಅ ಪ್ರೊಸೀಜರ್ ಅನ್ನೋದನ್ನ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ಲೈಕ್ ರಿಂಕಲ್ಸ್, ಏಜ್ ಲಿಫ್ಟಿಂಗ್, ಆಲ್ ದೋಸ್ ಸ್ಕಿನ್ ಫರ್ಮ್ ಆಗಿರೋದಕ್ಕೆ ಎಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಬಿಟ್ಟು ನೆಕ್ಸ್ಟು ಆಕ್ವರೈಸ್ ಟೋನರ್ ಅಂತ. ಸೊ ವಿಚ್ ಇಸ್ ಲೈಕ್ ವೆರಿ ಹೈಡ್ರೇಟಿಂಗ್. ಇದನ್ನು ನಾನು ಮುಂಚೆನೂ ಯೂಸ್ ಮಾಡಿದ್ದೀನಿ. ಇದು ನನ್ನ ಸೆಕೆಂಡ್ ಬಾಟಲು. ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ನೀವು ರೋಸ್ ವಾಟರೆಲ್ಲ ಯೂಸ್ ಮಾಡ್ತೀರಾ ಅಲ್ವಾ ಫೇಸ್ ಟೋನರ್ ಥರ. ಸೊ ದಿಸ್ ಇಸ್ ಒನ್ ಆಫ್ ದೆಮ್. ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ. ಸೊ ಇದನ್ನು ಬಿಟ್ಟರೆ ನಾನು ಇದಕ್ಕಿಂತ ಮುಂಚೆ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ವಾ, ಇಂಟೆನ್ಸ್ ಸೀಲ್ ಅಂತ ಒಂದು ಬಾಮ್, ಚಿಯಾ ಬಟ ಬಾಮ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದಟ್ ಈಸ್, ಎಲ್ಲಾದರೂ ಡ್ರೈನೆಸ್ ಅನಿಸಿದ್ರೆ, ಲೆಟ್ಸ್ ಸೇ ಯುವರ್ ಎಲ್ಬೋಸ್ ಆರ್ ಲೈಕ್ ಎಲ್ಲಾದರೂ ಕೈಯಲ್ಲಾಗಿರಲಿ, ಮುಖದಲ್ಲಾಗಿರಲಿ, ಇನ್ಫ್ಯಾಕ್ಟ್ ಸ್ಕ್ಯಾಲ್ಪಲ್ಲಾಗಿರಲಿ, ತುಂಬ ಡ್ರೈನೆಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಯೂಸ್ ದಿಸ್ ಬಾಮ್. ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಯಾ, ಸೊ ದಿಸ್ ಇಸ್ ದ ಫೇಸ್ ವಾಶ್ ಆ್ಯಂಡ್ ದ ಟೋನರ್. ಮುಂಚೆ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಬಂದು ಮ್ಯೂಸಿನ್ ಮಾಯ್ಸ್ಟ್ ಸೀರಮ್. ಅದು ಮ್ಯೂಸಿನ್ ಮಾಯ್ಸ್ಟ್ ಇವಾಗ ಎಷ್ಟು ಕ್ರೇಜ್ ಇದೆ ಅಂತ ನಿಮಗೆ ಗೊತ್ತಲ್ವಾ. ಸೊ ಆ ಸೀರಮು ಮತ್ತು ಇದು ಯೂಸ್ ಬೆಸ್ಟು. ಟ್ರಸ್ಟ್ ಮಿ ಗೈಸ್, ಇದೆರಡು ವಾವ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ನನಗಂತೂ ಸಕ್ಕತ್ತಾಗಿ ಸೂಟ್ ಆಗಿದೆ ಅವೆರಡು ಪ್ರಾಡಕ್ಟು. ಇದು ಬ್ಯಾಕ್ ಶಿಫ್ಟು ಸ್ಕಿನ್ ಡ್ಯಾಮು. ಯಾವ ಪ್ರಾಡಕ್ಟ್ನ ಯಾವಾಗ ಯಾವುದಾದ್ಮೇಲೆ ಯೂಸ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್. ಮತ್ತು ಅವ್ರದ್ದು ಟವಲ್ಸ್ ಇದೆ, ಫೇಸ್ ಟವಲ್ಸು. ವಾವ್, ದಟ್ ಈಸ್ ಆಲ್ಸೋ ಟೂ ಗುಡ್. ಐ ವಿಲ್ ಬಿ ಶೇರಿಂಗ್ ದ ರಿವ್ಯೂ ಸೂನ್ ಇನ್ ದ ನೆಕ್ಸ್ಟ್ video. Until then, every skin needs a personal touch. Keep waiting.